ಎಲ್ಲರಿಗೆ ನಮಸ್ಕಾರ. ಮೊಟ್ಟ ಮೊದಲನೇ ಕಾನ್ಸೆಪ್ಟು ಸೈಕ್ಲೋನಿನ ಟೀ ಕಪ್. ಟೀ ಕಪ್ ಅಂದ್ರೆ ಚಿಕ್ಕದು, ಸೈಕ್ಲೋನ್ ಅಂದ್ರೆ ಪ್ರಾಬ್ಲಮ್. ನಮ್ಮ ಜೀವನದಲ್ಲಿ ಎಷ್ಟೋ ಒಂದು ಸಮಸ್ಯೆಗಳು ಬರ್ತಾ ಇರುತ್ತದೆ. ಈ ಸಮಸ್ಯೆಗಳನ್ನು ನಾವು ದೊಡ್ಡದಾಗಿ ನೋಡ್ಬೋದು, ಚಿಕ್ಕದಾಗಿ ನೋಡ್ಬೋದು. ಅದು ನೀವು ನೋಡೋ ವಿಧಾನದಲ್ಲಿ ಇದೆ. ಚಿಕ್ಕದನ್ನು ದೊಡ್ಡದಾಗಿ ನೋಡ್ಬೋದು, ದೊಡ್ಡದನ್ನು ಚಿಕ್ಕದಾಗಿ ನೋಡ್ಬೋದು. ಬಟ್ ಯಾವುದೇ ಒಂದು ಸಮಸ್ಯೆ, ಒಂದು ಪ್ರಾಬ್ಲಮ್ ಬಂದಿದೆ ಅಂದ್ರೆ ಸೊಲ್ಯೂಷನ್ ಏನಂತ ಹುಡುಕ್ಬೇಕು. ಅದರ ಬಗ್ಗೆ ಬೇಜಾರು ಮಾಡ್ಕೋಬಾರದು, ಅದರ ಬಗ್ಗೆ ಆಲೋಚಿಸ್ತಾ ಕೂತ್ಕೋಬಾರದು. ನನಗೆ ಇಷ್ಟು ದೊಡ್ಡ ಪ್ರಾಬ್ಲಮ್ ಬಂದಿದೆ ಅಂತ ಎಲ್ಲರ ಹತ್ರ ಹೇಳ್ತಾ ಕೂತ್ಕೋಬಾರದು. ಯಾಕಂದ್ರೆ ಒಂದು ಸ್ಟೇಟ್ಮೆಂಟ್ ಇದೆ, ಇಫ್ ದರ್ ಇಸ್ ಅ ಪ್ರಾಬ್ಲಮ್ ದರ್ ಇಸ್ ಅ ಸೊಲ್ಯೂಷನ್. ಒಂದು ಪ್ರಾಬ್ಲಮ್ ಬಂದ್ರೆ ಸೊಲ್ಯೂಷನ್ ಇದ್ದೇ ಹುಡುಕಬೇಕು. ಸಮಯ ವೇಸ್ಟ್ ಮಾಡಬಾರ್ದು, ಅದರ ಬಗ್ಗೆ ಚಿಂತೆ ಮಾಡಬಾರದು. ಏನೇ ಬಂದ್ರೂ ಒಂದು ಪ್ರಾಬ್ಲಮ್, ನಾನು ಅದನ್ನ ಒಂದು ಆಪರ್ಚುನಿಟಿ ತರ ನೋಡ್ತೀನಿ. ಮಹಾಭಾರತದಲ್ಲಿ ಅರ್ಜುನ ಅದೇ ಹೇಳ್ತಾನು, ನನಗೆ ಪ್ರಾಬ್ಲಮ್ಸೇ ಇಲ್ಲ, ಯಾಕಂದ್ರೆ ಪ್ರತಿಯೊಂದು ಆಪರ್ಚುನಿಟಿ ಅಂತ. ಆತ್ಮಜ್ಞಾನ ಇದೆ. ನಾವು ಒಂದು ಪ್ರಾಬ್ಲಮ್ ಅನ್ನು ಒಂದು ಆಪರ್ಚುನಿಟಿ ಆಗಿ ನೋಡ್ಬೇಕು. ಅವಾಗ ಎಷ್ಟು ದೊಡ್ಡ ಪ್ರಾಬ್ಲಮ್ ಆದ್ರೂ ಟೀ ಕಪ್ ಒಳಗೆ ಸೈಕ್ಲೋನ್ ತರ ಇರುತ್ತದೆ. ಇಲ್ಲ ಅಂದ್ರೆ ನಾವು ಅದು ದೊಡ್ಡದಾಗಿ ಮಾಡ್ಕೊಂಡು ಅದು ಏನೋ ದೊಡ್ಡ ಸಮಸ್ಯೆ ಅಂತ ಎಲ್ಲರ ಹತ್ರ ಹೇಳ್ಕೊಂಡು ನಾವೇ ಅದನ್ನು ದೊಡ್ಡ ಮಾಡ್ತೀವಿ. ಡು ನಾಟ್ ಎಂಕರೇಜ್ ಇಟ್ ಟು ಬಿಕಮ್ ಬಿಗ್. ಚಿಕ್ಕದದು ನೀವು ನೋಡೋ ವಿಧಾನ ಚಿಕ್ಕದಾಗಿ ನೋಡಿದ್ರೆ ಇಮಿಡಿಯೇಟ್ ಸೊಲ್ಯೂಷನ್ ಸಿಕ್ಬಿಡುತ್ತೆ. ನೀವು ದೊಡ್ಡದಾಗಿ ನೋಡಿದ್ರೆ ಸಮಯ ತುಂಬಾ ವೇಸ್ಟ್ ಆಗುತ್ತದೆ. ಅದು ಸೊಲ್ಯೂಷನ್ ವೈಪ್ ಹೋಗಲ್ಲ, ಆ ಪ್ರಾಬ್ಲಮೇ ಕಾಣಿಸ್ತಾ ಇರುತ್ತೆ. ಸೊ ಇದನ್ನ ಅಭ್ಯಾಸ ಮಾಡ್ಕೋಬೇಕು ನಾವು. ಎಷ್ಟೇ ದೊಡ್ಡ ಪ್ರಾಬ್ಲಮ್ ಇದ್ರೂ ಒಂದೊಂದು ಪ್ರಾಬ್ಲಮ್ ಒಂದು ಸೈಕ್ಲೋನ್ ತರ ನೋಡಿ, ಅದು ಟೀ ಕಪ್ ಒಳಗೆ ಸೈಕ್ಲೋನ್ ಅಂತ ನೋಡಿ, ಚಿಕ್ಕದಷ್ಟೇ. ಆ ತರ ನೀವು ನೋಡಿದ್ರೆ ಮೈಂಡ್ ವರ್ಕ್ ಮಾಡೋಕೆ ಈಸಿ. ಚಿಕ್ಕದೋ ದೊಡ್ಡದೋ ನೀವು ಸೊಲ್ಯೂಷನ್ ಹುಡುಕ್ಲೇಬೇಕು, ಕೆಲಸ ಮಾಡಲೇಬೇಕು. ಆ ಚಿಕ್ಕದಾಗಿ ನೋಡಿದ್ರೆ ಕ್ವಿಕ್ ಆಗಿ ಸೊಲ್ಯೂಷನ್ ಸಿಗುತ್ತೆ. ನೋಡೋ ವಿಧಾನ ಚೇಂಜ್ ಆಗ್ಬೇಕಷ್ಟೆ.